ಬಳ್ಳಾರಿಯಲ್ಲಿ ನಡೆದ ಬ್ಯಾನರ್ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೃತ ರಾಜಶೇಖರ್ ಏನಿದ್ದಾರೆ ಅವರ ಅಂತ್ಯ ಸಂಸ್ಕಾರಕ್ಕೂ ಮುನ್ನ ನಡೆದಂಥ ಒಂದಷ್ಟು ವಿಡಿಯೋಗಳನ್ನು ಈಗ ಶಾಸಕರಾದಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರು ವೈರಲ್ ಮಾಡಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಯಿತು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಈಗ ನೇರವಾಗಿ ಮಾತನಾಡಲು ಶಾಸಕರಾದಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರು ಇರುವಂಥದ್ದು. ಅವ್ರನ್ನೂ ಕೂಡ ಈಗ ನೇರವಾಗಿ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಇವಾಗಲೇ ಬಿಡುಗಡೆ ಆಗಿರ್ತಕ್ಕಂಥ ವಿಡಿಯೋದಲ್ಲಿ ಏನೆಲ್ಲ ಅಂಶಗಳಿದೆ, ಯಾಕೆ ಸರ್ ಈ ಒಂದು 9 ದಿನಗಳಾದ ನಂತರ ಆ ಒಂದು ವಿಡಿಯೋ ಹೊರ ಬಂತು? ನೋಡಿ, ಒಂದು ವಿಷಯ, ಪೊಲೀಸರು ತನಿಖೆ ಮಾಡಿ ಇಷ್ಟೊತ್ತಿಗಾಗಲೇ ಬಂಧನ ಮಾಡಬೇಕಾಗಿತ್ತು. ಇವರು ಸಾಕ್ಷಿಗಳೆಲ್ಲ ನಮ್ಮ ಕೈಯಲ್ಲಿ ಸಿಕ್ಕಿದೆ. ಸಾಕ್ಷ್ಯ ನಾಶ ಮಾಡುವಂಥ ಒಂದು ಪ್ರಯತ್ನಕ್ಕೆ ಶಾಸಕ ಮತ್ತು ಪೊಲೀಸ್ ಅಧಿಕಾರಿಗಳು, ಅದರಲ್ಲೂ ವಿಶೇಷವಾಗಿ DSP ಮತ್ತು ASP ರವಿಕುಮಾರು, ನಂದಾರೆಡ್ಡಿ, ಭರತ್ ರೆಡ್ಡಿ ಇವರು ಸಾಕ್ಷ್ಯ ನಾಶ ಮಾಡೋದು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಗೆ ಗೊತ್ತಾಯ್ತಿಲ್ಲ, ಇದು ತಡ ಆಗ್ತಾ ಇವ್ರನ್ನ ಬಂಧನ ಮಾಡ್ತಾ ಇಲ್ಲ ಮತ್ತು ಸಾಕ್ಷ್ಯ ನಾಶಕ್ಕೆ ಈಗಾಗಲೇ ಕೈ ಆಗಿಬಿಟ್ಟಿದ್ದಾರೆ ಅವರು. ಮತ್ತು ಸರ್ಕಾರ ಪೂರ್ತಿ ನಿರ್ವೀರ್ಯ ಮಾಡೋದಕ್ಕೆ ಅಂತಲೇ ಹೊರಟಿದ್ದಾರೆ. ಭರತ್ ರೆಡ್ಡಿ ಬೆನ್ನಿಗೆ ನಿಂತಿದ್ದಾರೆ. ಸೊ ಆ ಕಾರಣಕ್ಕೆ ಇವತ್ತು ನಾನು ಮತ್ತೆ ಈ ಮೊನ್ನೆ ಆ ರಾಜಶೇಖರ್ ಅವರ ಬೆನ್ನಿಗೆ ಬಿದ್ದಿರುವಂಥ ಬುಲೆಟನ್ನು ನಾನು ಅದು ಕೊಲೆ ಅನ್ನುವಂಥದ್ದು ಸ್ಪಷ್ಟವಾಗಿ ನಿಮಗೂ ನನಗೂ ಎಲ್ಲರಿಗೂ ಅರ್ಥ ಆಯಿತು. ಇವತ್ತು ಎರಡನೇ ವಿಚಾರ ಏನು ಅಂತಂದರೆ ಸ್ಮಶಾನದಲ್ಲಿ ಮತ್ತೆ ಇವತ್ತು ನೋಡಿ, ಅದು ಹುಣ್ಬೇಕಾ ಸುಡಬೇಕಾ ಅನ್ನೋಂಥದ್ದು ಕುಟುಂಬಸ್ಥರ ತೀರ್ಮಾನ. ಆದರೆ ಮೊದಲು ಅವ್ರ ತಾಯಿ ಮಾಡಿದ್ದೇನು, ರಘು ಅನ್ನೋಂಥ ಒಬ್ಬ ಹುಡುಗನ ಮೂಲಕ ಸ್ಮಶಾನದಲ್ಲಿ ಸೋಮು ಅನ್ನೋಂಥ ಸ್ಮಶಾನ ವಾಟಿಕೆಯಲ್ಲಿ ಕೆಲಸ ಮಾಡೋ ಹುಡುಗನಿಗೆ ಹೇಳಿ ಕುಣಿ ತೆಗಿಬೇಕಂತೇಳಿ, ಮತ್ತು ಆ ಕುಣಿ ಎಲ್ಲಿ ತೆಗಿಬೇಕು ಅನ್ನೋದರಲ್ಲಿ ಕೂಡ ಆ ತಾಯಿಗೆ ತನ್ನ ಗಂಡನ ಸಮಾಧಿ ಬಗಲೆಗೆ ಮಗನ ಸಮಾಧಿ ಮಾಡಬೇಕನ್ನೋದು ಆ ತಾಯಿ ನೋವುದು. ಆ ತಾಯಿ ಏನು ಮಾಡಿದ್ದಾರೆ, ವಿಡಿಯೋ ಕಾಲ್ ಮೂಲಕ ತನ್ನ ಗಂಡನ ಸಮಾಧಿ ಬಗಲೆಗೆ ಕುಣಿ ತೊಡಬೇಕಂತೇಳಿ ವಿಡಿಯೋ ಕಾಲ್ ಮೂಲಕ ಮಾತಾಡಿದ್ದಾರೆ ರಘು ಅನ್ನೋರು. ಇವಾಗ ಇಲ್ಲೇನಾಗಿದೆ, ಆ ಹುಡುಗ ಕುಣಿ ತೆಗೆದಿದ್ದಾನೆ. ಕುಣಿ ತೆಗೆದ ತಕ್ಷಣ ಪೊಲೀಸರು ಬಂದಿದ್ದಾರೆ, ಅಲ್ಲಿಗೆ ಫೋಟೋ ತಗೊಂಡಿದ್ದಾರೆ, ವಿಡಿಯೋ ತಗೊಂಡಿದ್ದಾರೆ, ಆ ಹುಡುಗನ ಫೋನ್ ನಂಬರ್ ಸೋಮೋದು ತಗೊಂಡಿದ್ದಾರೆ. ಅದಾದ ನಂತರ ಸ್ವಲ್ಪ ಹೊತ್ತಿಗೆ ಮತ್ತೆ ಇದೇ ರಘು ಫೋನ್ ಮಾಡಿಬಿಟ್ಟು, ಇಲ್ಲ ಸಾರ್ ಹೇಳಿದ್ದಾರೆ ಕುಣಿ ಮುಚ್ಚಿಬಿಡಬೇಕು ಅಂತೇಳಿ ಹೇಳಿದ್ರು. ಯಾವ ಸರ್ ಹೇಳಿದ್ರಂತ ಕುಣಿ ಮುಚ್ಚೋದು? MLA ಅಂತಲ್ಲ, ಯಾಕಂದರೆ ಆ ವಿಡಿಯೋದಲ್ಲಿ ತಾವು ಮತ್ತೆ ಮುಂದುವರೆದ ಭಾಗವಾಗಿ ನೀವು ಮಾತಾಡಿದರೆ ಆ ಹುಡುಗ ಮಾತಾಡ್ತಾ MLA ಹೇಳಿದ್ದಾರೆ. ಮತ್ತೆ ಮುಂದುವರೆದ ಭಾಗವಾಗಿ ಮಾತಾಡ್ತಾ ಕೊಲೆಯಾಗಿರುವಂಥ ರಾಜಶೇಖರ್ ಅವರ ಅನುಯಾಯಿಗಳು, ಅಭಿಮಾನಿಗಳು, ಫ್ಯಾನ್ಸು ಅಂತ ಹೇಳ್ಬೋದು ನಾವು, ಅವರು ಕೂಡ ಈ ಸೋಮ ಹತ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ನೋಡಪ್ಪ, ಅದು ಮಣ್ಣು ಮಾಡಿಬಿಟ್ರೆ ಮತ್ತು ಬಾಡಿನ ಹೊರ ತೆಗೆದು ರೀಪೋಸ್ಟ್ ಮಾಡೋ ಪರಿಸ್ಥಿತಿ ಮುಂದೆ ಬಂದರೆ ಮತ್ತೆ ನಾವೆಲ್ಲ ಸಿಗಾಕೊಳ್ತೀವಿ ಅನ್ನೋ ಕಾರಣಕ್ಕೆ ಅವರು ಮತ್ತೆ ಸುಡಬೇಕಂತ ತೀರ್ಮಾನ ಮಾಡಿದ್ದಾರೆ. ಯಾರು ತೀರ್ಮಾನ, ಸುಡೋ ತೀರ್ಮಾನ ಯಾರು ಮಾಡಿದರು? ನೀವು ವಿಡಿಯೋ ನಿಮ್ಮ ಮುಂದೆನೇ ನಾನು ಪ್ಲೇ ಮಾಡಿದೆ. MLA ಅನ್ನೋಂಥ ಪದ ಸ್ಪಷ್ಟವಾಗಿ ಆ ವಿಡಿಯೋದಲ್ಲಿ ಅವ್ರು ಹೇಳ್ತಾರೆ. ಸರಿ, ಮುಖ್ಯವಾಗಿ ಈ ಶವ ಸಂಸ್ಕಾರ ಪದ್ಧತಿಯಲ್ಲಿ ನಾನಾ ಥರದಿದ್ದಾವೆ. ಒಬ್ಬರು ಉಳ್ತಾರೆ, ಮತ್ತೊಬ್ಬರು ಸುಡ್ತಾರೆ. ಅಂದರೆ ಈ ಥರ ಪ್ರಮುಖವಾಗಿ ಒಂದು ಆಕ್ಸಿಡೆಂಟ್ ಆದರೆ ನೇಣು ಹಾಕೊಂಡ್ರೆ ಅಥವಾ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಸಾಮಾನ್ಯವಾಗಿ ಆ ಶವಗಳನ್ನು ಸುಡೋ ಪದ್ಧತಿ ಇದೆ. ಈ ನಿಟ್ಟಿನಲ್ಲಿ ಇದು ಕೂಡ ಅದೇ ಥರ ಆಗಿರ್ಬೋದಾ, ಹೇಗೆ? ನೋಡಿ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಕಾನೂನು ಪ್ರಕಾರ ಒಂದು ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ ಸರ್ಕಾರಕ್ಕೆ, ಡಿಪಾರ್ಟ್ಮೆಂಟ್ಗಳಿಗೆ ಅವಶ್ಯಕತೆ ಇದ್ದರೆ ಬಾಡಿನ ಮುಂದುವರೆದ ಭಾಗವಾಗಿ ಅವ್ರ ಹ್ಯಾಂಡ್ ಓವರಲ್ಲಿ ಇಟ್ಕೊಳ್ತಾರೆ. ಅವಶ್ಯಕತೆ ಇಲ್ಲ ಅಂದಾಗ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿ, ಯಾಕಂದರೆ ಎಲ್ಲ ವಿಡಿಯೋ, ಫೋರೆನ್ಸಿಕ್ ಎಲ್ಲ ರೆಡಿ ಇರುತ್ತೆ. ಅವಶ್ಯಕತೆ ಇಲ್ಲ ಅಂದಾಗ ಬಾಡಿನ ಅವ್ರ ಕುಟುಂಬಕ್ಕೆ ಹ್ಯಾಂಡ್ ಓವರ್ ಮಾಡ್ತಾರೆ. ಆ ಕುಟುಂಬ ಸದಸ್ಯರು ಅವ್ರ ತೀರ್ಮಾನ, ಅದು ಸುಡಬೇಕಂದ್ರೆ ಸುಡ್ಬೋದು, ಅವರು ಮಣ್ಣು ಮಾಡಬೇಕಂದ್ರೆ ಮಣ್ಣು ಮಾಡ್ಬೋದು. ಆದರೆ ಆ ತಾಯಿ ಡೈರೆಕ್ಷನ್ ಮೇಲೆ ಅಲ್ಲ ರಘು ಅನ್ನೋರು ಸೋಮುಗೆ ಹೇಳಿ ಕುಣಿ ತೆಗಿ ಅಂತ ಹೇಳಿದ್ದು. ಅದರ ಆಧಾರದ ಮೇಲೆಲ್ಲ ಅವನು ಕುಣಿ ತೆಗೆದಿರುವಂಥದ್ದು ಆ ವಿಡಿಯೋಗಳೆಲ್ಲ ನಮ್ಮ ಕಣ್ಣು ಮುಂದೆನೇ ಇದೆ. ಅದಾದಮೇಲೆ ತಾಯಿ ಹೇಳಿಲ್ಲ ಮತ್ತೆ ಕುಣಿ ಮುಚ್ಚೋದಕ್ಕೆ, ಅರ್ಥ ಆಯ್ತಾ? ಇದೇ ರಘು ಫಸ್ಟ್ ತಾಯಿ ಹೇಳಿದ್ದಾರೆ ಅಂತೇಳಿ ಹೇಳಿದ ರಘು, ಆ ನಂತರ ಸಾರ್ ಹೇಳಿದ್ದಾರೆ ಅಂತೇಳಿ ಹೇಳ್ತಾನೆ. ಆ ನಂತರ ಮುಂದುವರೆದ ಭಾಗವಾಗಿ MLA ಅಂತ ಹೇಳ್ತಾರೆ. 2 ಬಾರಿ ಕೂಡ ಮತ್ತು ಅವರ ಅಭಿಮಾನಿಗಳಿಗೆ ಕೂಡ ಬಂದು MLA ಅವರು ಟೆನ್ಷನ್ ಆಗ್ತಾ ಇದ್ದಾರೆ, ಮುಂದೆ ಇದೇನಾದರೂ ನಮಗೆ ತೊಂದರೆ ಆಗುತ್ತೆ ಅಂತೇಳಿ ಅದಕ್ಕೆ ಸುಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಏನು ಮಾಡೋದಪ್ಪ, ದೊಡ್ಡವರು, ನಾವೆಲ್ಲ ಸಣ್ಣವ್ರು, ಏನು ಮಾಡಲಿಕ್ಕಾಗುತ್ತೆ? ಅವ್ರು ತೀರ್ಮಾನ ತೊಗೊಂಡಿದ್ದ ಮೇಲೆ MLA ಅಂತೇಳಿ ಕೂಡ ಅದನ್ನು ಈ ಸುಡುಗಾಡು ಎಂಪ್ಲಾಯಿ ಸೋಮು ಹತ್ರ ಕೂಡ ಅವ್ರು ಎಕ್ಸ್ಪ್ರೆಸ್ ಮಾಡ್ತಾರೆ. ಈ ಸೋಮು ಅನ್ನೋಕ್ಕೆ ಯಾರು ಸರ್, ಮತ್ತು ರಘು ಯಾರು? ರಘು ಬಂದು ರಾಜಶೇಖರ್ ಆತ್ಮೀಯರಾಗಿರಬೇಕು ಅಥವಾ ರಾಜಶೇಖರ್ ಅವ್ರ ಕುಟುಂಬ ಸದಸ್ಯರಾಗಿರಬೇಕು.
ಸೊ ರಘುವನ್ನ ಹುಡುಗನ ಬಗ್ಗೆ ಕೂಡ ಇನ್ನೂ ಭಾಳಷ್ಟು ಮಾತಾಡ್ತಾನೆ. ಅಂದರೆ ಯಾರು ಚಂದ್ರ ಅಂತೇಳಿ ಯಾರೋ ತೀರ್ಕೊಂಡು ಹೋದಾಗ ಆ ರಘುನೇ ಬಂದಿದ್ದು. ಸೊ ಹಾಗಾಗಿ ರಘು ಫೋನ್ ಮಾಡಿದ ಅಂತ ಹೇಳ್ಬಿಟ್ಟು ಅವ್ರ ತಾಯಿನೇ ಹೇಳಿದ್ದಾರೆ ಅಂತೇಳಿ ವಿಡಿಯೋ ಕಾಲ್ ಮೂಲಕ ಅವ್ರ ತಂದೆ ಸಮಾಧಿ ಬಗಲೆಗೆ ಅವ್ರು ನೋಡಿದ ಮೇಲೇ ನಾನು ಕುಣಿ ತೆಗೆದಿದ್ದು ಅಂತಲೇ ಹೇಳ್ತಾನೆ. ಆನಂತರ ಇವರ ತಾಯಿ ಪಿಕ್ಚರಿಂದ ಹೋಗ್ಬಿಡ್ತಾರೆ, ಅಂದ್ರೆ ಬಂದ್ಬಿಡ್ತಾರೆ. ಈ ಶವ ಸಂಸ್ಕಾರದಲ್ಲಿ ಅಂದ್ರೆ ಪ್ರಭಾವಿಗಳ ಎಲ್ಲ ಕೈವಾಡ ಮಾಡಿದ್ರ ಅಂದ್ರೆ ಅದನ್ನ ಮಣ್ಣು ಬದಲಾಗಿ ಸಾಕ್ಷ್ಯ ನಾಶ ಮಾಡುವಂಥ ಹೆದರಿಕೆ. ಕಾನೂನು ಬಗ್ಗೆ ಅವರಿಗೆ ಗೌರವ ಇದ್ರೆ ನಾನೇನು ತಪ್ಪು ಮಾಡಿಲ್ಲ ಅಂತಂದರೆ ಎಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಇದ್ರ ಬಗ್ಗೆ ನಾನು ಸುಡೋದು ಮಣ್ಣು ಮಾಡೋದು ಇದ್ರ ಬಗ್ಗೆ ನಾನು ಯೋಚನೆ ಇಲ್ಲ, ಅದು ಅವ್ರಿಗೆ ಬಿಟ್ಟಿದ್ದದು. ಆದರೆ ನಿರ್ಧಾರಗಳು ಒಂದ್ಸಲ ಆದಮೇಲೆ ಆ ಕುಟುಂಬನೇ ನಿರ್ಧಾರ ವ್ಯಕ್ತಪಡಿಸಬೇಕಾಗಿತ್ತಾಗಲೇ MLA ಇದರಲ್ಲಿ ಇಂಟರ್ಫಿಯರ್ ಆಗ್ತಾನೆ ಅಂತಂದರೆ ಈ ವಿಷಯದಲ್ಲಿ ಕೂಡ ನಿಮಗೆ ಅದು ಅವರಿಗೆ ಫ್ರೀಡಮ್ ಕೊಡಬೇಕಾಗಿತ್ತು, ಬಿಡಬೇಕಾಗಿತ್ತು. ಸೊ ಇದು ಸಾಕ್ಷ್ಯನಾಶ, ಆ ಹೆದರಿಕೆ ಗಾಬರಿನಲ್ಲಿ ತಪ್ಪು ಮಾಡಿರೋ ಕಾರಣನೇ ತಪ್ಪುಗಳ ಮೇಲೆ ಮತ್ತೆ ತಪ್ಪುಗಳು ಮಾಡ್ಕೊತಾ ಇದ್ದಾರೆ. ಈಗ ಜಿಲ್ಲೆಗೆ 2 ಜನ ಹೊಸದಾಗಿ ಅಧಿಕಾರಿಗಳು ಬಂದಿದ್ದಾರೆ. ಈ ಒಂದು ತನಿಖೆ ಸಮರ್ಪಕವಾಗಿ ನಡೀತೈತೆ ಅನ್ನೋಂಥ ಒಂದು ವಿಶ್ವಾಸ ಆಯ್ತಾ ಇವಿಲ್ಲ? ಯಾಕಂದರೆ ನೀವು ದಿನಕ್ಕೊಂದು ವಿಡಿಯೋಗಳು ಸಾಕ್ಷಿಗಳನ್ನು ಕೊಡ್ತಾ ಇದ್ದೀರಿ, ಎಲ್ಲವನ್ನೂ ಪರಿಗಣಿಸಿ ನಿಮ್ಗೆ ನ್ಯಾಯ ಸಿಗುತ್ತೆ ಅನಿಸುತ್ತಾ? ನೋಡಿ, ನ್ಯಾಯ ಸಿಗೋವರೆಗೂ ರಾಜಶೇಖರ್ ಹತ್ಯೆಗೆ ನ್ಯಾಯ ಸಿಗೋವರೆಗೂ, ನನ್ನ ಮೇಲೆ ಮಾಡಿರುವಂಥ ಹತ್ಯೆ ಪ್ರಯತ್ನಕ್ಕೂ ನ್ಯಾಯ ಸಿಗೋವರೆಗೂ, ನಮ್ಮ ಮನೆ ಮೇಲೆ ಆಗಿರುವಂಥ ಈ ಭೀಕರ ದಾಳಿಗೆ, ಈ ಪೆಟ್ರೋಲ್ ಬಾಂಬ್ ಸಮೇತ ಗನ್ ಫೈರಿಂಗ್ಗಳ ಒಂದು ಎಂಕ್ವೈರಿ ಅದರಲ್ಲಿ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ನಾನು ಮಾಡೇ ಮಾಡ್ತೀನಿ. ನ್ಯಾಯ ಸಿಗುತ್ತೆ ಯಾವುದೋ ಒಂದು ಹಂತದಲ್ಲಿ. ಈ ಸರ್ಕಾರದಿಂದ ಕೊನೆಯದಾಗಿ ಈ SP IG ಹೊಸ ಅಧಿಕಾರಿಗಳು ಏನು ಬಂದಿದ್ದಾರೆ, ಒಂದಿನ ಆಗಿದೆ, ಇನ್ನೂ 1-2 ದಿನ ನಾನು ವೆಯ್ಟ್ ಮಾಡ್ತೀನಿ. ಈಗಾಗಲೇ ಪಕ್ಷದ ಹಿರಿಯರು ಕೋರ್ ಕಮಿಟಿಯಲ್ಲಿ CBI ಎಂಕ್ವೈರಿ ಅಂತೇಳಿ ಈಗಾಗಲೇ ಡಿಮ್ಯಾಂಡ್ ಮಾಡಿದ್ದಾರೆ. ಇನ್ನೂ 1-2 ದಿವಸಗಳು ನೋಡಿದ ನಂತರ ಮುಂದಿನ ಹೋರಾಟದ ಬಗ್ಗೆ ಪಕ್ಷದ ನಾಯಕರುಗಳ ಜೊತೆ ಮಾತಾಡಿ ನಾವು ತೀರ್ಮಾನ ಮಾಡ್ತೀವಿ.